ಬ್ರಹ್ಮನ ಜನ್ಮ ಹೇಗಾಯಿತು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂತ ಅಂದರೆ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬ್ರಹ್ಮ ಒಬ್ಬ ಸೃಷ್ಟಿಕರ್ತ. ಅವನೇ ಎಲ್ಲನೂ ಸೃಷ್ಟಿ ಮಾಡಿದ್ದು. ಒಂದು ದಿನ ವಿಷ್ಣು ಆದಿಶೇಷನ ಮೇಲೆ ಮಲಗಿದ್ದಾಗ ಅವನ ಒಕ್ಕಳಿನಿಂದ ಬಂದಂತಹ ಒಂದು ತಾವರೆ ಹೂವಿನಿಂದ ಬ್ರಹ್ಮನಿಗೂ ಕೂಡ ಅವನ ಜನ್ಮ ಏನಂತ ತಿಳಿದಿರಲಿಲ್ಲ. ಆಗ ವಿಷ್ಣು ಅವನ ಜನ್ಮದ ಕಾರಣವನ್ನು ತಿಳಿಸಿದ. ತಾವರೆ ಹೂವಿನಿಂದ ಹುಟ್ಟಿರುವ ನೀನು ಸೃಷ್ಟಿಯ ಸಂಕೇತ ಎಂದು ಹೇಳಿದ. ಅವನ ಪತ್ನಿ ಸರಸ್ವತಿ ದೇವಿ. ಬ್ರಹ್ಮನಿಗೆ 4 ಮುಖಗಳು, ಪ್ರತಿಯೊಂದು ದಿಕ್ಕಿಗೂ ಒಂದೊಂದು ಮುಖ ತಿರುಗಿರುತ್ತದೆ. ಬ್ರಹ್ಮದೇವ ಜ್ಞಾನದ ಸಂಕೇತ. ಜ್ಞಾನಕ್ಕೆ ಮತ್ತು ಸೃಷ್ಟಿಗೆ ಅವನೇ ಕಾರ್ಯಕರ್ತ. ವಿಷ್ಣು ಅವನಿಗೆ ಜಗತ್ತನ್ನು ಸೃಷ್ಟಿಸಲು ಹೇಳಿದ. ಭೂಮಿ, ಆಕಾಶ, ಪ್ರಾಣಿ, ಪಕ್ಷಿಗಳು, ಮನುಷ್ಯರು ಎಲ್ಲವನ್ನು ಸೃಷ್ಟಿ ಮಾಡಿದ್ದೇ ಬ್ರಹ್ಮದೇವ ಇಲ್ಲದೆ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಕೂಡ ಇರುತ್ತಿರಲಿಲ್ಲ. ಅವನಿಗೆ ಇದ್ದಿದ್ದು 5 ಮುಖಗಳ. ಅವನು ಯಾಕೆ ನಾವು ಪೂಜೆ ಮಾಡುವುದಿಲ್ಲ? ಇದನ್ನೆಲ್ಲ ನೀವು ತಿಳ್ಕೊಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ. ಬ್ರಹ್ಮೋಸ್ಮಿ.